ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ಯೂಟಿ ರಿಷಿಕಾ. ಸೊ ನಾನು ಇಷ್ಟು ದಿನ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ, ರೀಲ್ಸ್ ಕೂಡ ಮಾಡ್ತಿರ್ಲಿಲ್ಲ. ಸೊ ಸಮ್ ರೀಸನ್ಸಿಂದ ನನ್ನ ಹೆಲ್ತ್ ಇಶ್ಯೂಸ್ ಇತ್ತು ಆ್ಯಂಡ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇದ್ದು ಎಲ್ಲ ಕ್ಲಿಯರ್ ಆಯ್ತು. ಇವಾಗ ಮೈಂಡ್ ಒಂಥರ ಫ್ರೆಶ್ ಫೀಲ್ ಆಗ್ತಿದೆ. ಸೊ ಇವತ್ತಿಂದ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಒಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ. ರೀಲ್ ಶೂಟ್ಗೆ ನನ್ನ ಫ್ರೆಂಡ್ ಬಂದಿದ್ದಾಳೆ, ಆಲ್ರೆಡಿ ರೆಡಿ ಆಗ್ತಿದ್ದಾಳೆ ಆ್ಯಂಡ್ ನಾನು ಇವಾಗ ರೆಡಿ ಆಗಬೇಕು. ಸೊ ಈ ಕಾಸ್ಟ್ಯೂಮಲ್ಲ ಬೇರೆ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆಗ್ತೀನಿ. ಆಲ್ರೆಡಿ ರೀಲ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನೋಡಿರ್ತೀರ ನನ್ನ ಫ್ರೆಂಡ್ನ, ಹಾಗೆ ನಮ್ಮ ವಿಡಿಯೋ ಕೂಡ ನೋಡಿರ್ತೀರ. ಸೊ ಇವಾಗ ಆ ವಿಡಿಯೋ ಮಾಡಬೇಕಾದ್ರೆ ಏನೇನು ಕಿತಾಪತಿ ಮಾಡ್ತೀವಿ, ಹೆಂಗಿರ್ತೀವಿ ಅಂತ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೆಟ್ಸ್ ಗೋ. ಸೊ ಇವತ್ತು ರೀಲ್ಸು ಮತ್ತು ವ್ಲಾಗ್ ಮಾಡೋಣ ಅಂತ ರೆಡಿಯಾಗಿದ್ದೀವಿ. ಆ್ಯಂಡ್ ನನ್ನ ಜೊತೆ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ರೀಲ್ಸ್ ಮಾಡಬೇಕು ಅಂತ. ಆಲ್ರೆಡಿ ರೀಲ್ಸಲ್ಲಿ ಬಂದಿರುತ್ತೆ ಇದು. ಸಿ ಫುಲ್ಲು ಬಿಸಿಲು ತಡೆಯೋಕ್ಕಾಗ್ತಿಲ್ಲ ಅಲ್ವಾ, ಶೆಕೆ ಬಿಸಿಲು. ಸೊ ಇವಳನ್ನ ನೋಡೇ ಇರ್ತೀರಾ ನೀವೆಲ್ಲ ರೀಲ್ಸಲ್ಲೆಲ್ಲ. ಸೊ ಯಶ್ ಜ್ಞಾನ ಆ್ಯಂಡ್ ಇವರು ನನ್ನ ಫ್ರೆಂಡು ಮತ್ತು ಇವಳ ಫ್ರೆಂಡು ಕೂಡ. ಅದಕ್ಕೆ ಸರಿಯಾಗಿ ಕಾಣಿಸ್ತಿರಲ್ಲ, ಓಕೆನಾ? ಕಾಣಿಸ್ತಿಲ್ಲ ತಾನೇ? ಸೊ ಅದು ಇದದು ಇಲ್ಲ, ಅದು ಪಾಯಿಂಟು ನನಗೆ ಇರೋದು. ದೂರ ಇರೋದು ಕಾಣಿಸಲ್ಲ, ಅದಕ್ಕೆ ನೋಡಿ. ಸೊ ಗೈಸ್, ನಾನು ಇವತ್ತಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಇದೇ ಥರ ಸಪೋರ್ಟ್ ಇರಲಿ. ಆ್ಯಂಡ್ ತೋರಿಸ್ತೀನಿ ರೀಲ್ಸ್ ಮಾಡಬೇಕಾದ್ರೆ ಏನೇನು ಎಡವಟ್ಟೆಲ್ಲ ಆಗುತ್ತೆ, ಹೆಂಗೆ ಮಾಡ್ತೀವಿ ಅಂತೆಲ್ಲ ಹಾಕಿರ್ತೀನಿ. ಸೊ ನೋಡಿ. ಗಾಯ್ಸ್, ಇವಾಗ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮತ್ತೆ ರೆಡಿಯಾಗಿ ಇವಾಗ ಹೊರಗಡೆ ಹೋಗ್ತಿದ್ದೀನಿ. ನನ್ನ ಜೊತೆ ಹೇಮಂತ್ ಅವ್ರು ಇದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್. ಸೊ ಇವಾಗ ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಏನಾದರೂ ತಿನ್ಕೊಂಡು ಹಾಗೆ ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ ನಾನು. ಸೊ ಎಲ್ಲದರಲ್ಲೂ ಇರಬೇಕು ಅಂತ. ಸೊ ಕಾರ್ ಡ್ರೈವಿಂಗ್ ಕೂಡ ಕಲಿತಾ ಇದ್ದೀನಿ. ಇದು ಮುಗಿಸ್ಕೊಂಡು ಏನಾದರೂ ತಿನ್ಕೊಂಡು ಇವಾಗ ಕಾರ್ ಡ್ರೈವಿಂಗ್ ಕಲಿಯಕ್ಕೆ ಹೋಗಬೇಕು. ಲೆಟ್ಸ್ ಗೋ. ಈಗ ನಾವು ನಮ್ಮ ಮನೆ ಪಕ್ಕದಲ್ಲೇ ಇರೋಂಥ ಹೋಟೆಲಿಗೆ ಬಂದಿದ್ದೀವಿ ತಿನ್ನೋಕ್ಕೆ. ನಾನು ಮೈಸೂರು ಮಸಾಲ ದೋಸೆ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ನಾರ್ತ್ ಮಿಲ್ಲು ಏನೇನೋ ಮಾಡಿ ತಿಂತಾ ಇದ್ದಾರೆ. ಸೊ ಏನಾದರೂ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಬಂದಿರೋದು. ಆ್ಯಂಡ್ ನೈಟ್ಗೆ ನಾನು ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಸ್ಕೂಟಿಲಿ ಬರ್ತಾ ಇದ್ವಲ್ಲ ಗಾಡೀಲಿ. ಸೊ ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಮತ್ತು ಹೆಲ್ಮೆಟ್ ಹಾಕಿಲ್ಲಲ್ಲ ಅಂತ ಯಾರು ಭಯಕ್ಕೆ ಹೋಗಬೇಡಿ. ನಮ್ಮ ಮನೆ ಪಕ್ಕದಲ್ಲೇ ಇರೋದು ಹೋಟೆಲು. ಒಂದು 50 ಮೀಟರ್ಸ್ ಅಷ್ಟೇ ಇರೋದು. ಸೊ ಇದೇನು ಮೇನ್ ರೋಡ್ ಅಲ್ಲ, ಒಳಗಡೆನೇ ಇದೆ. ಸೊ ನಾನು ಈ ಗ್ಲಾಸ್ ಏನಕ್ಕೆ ಹಾಕೊಳ್ತೀನಿ ಅಂದರೆ ನಾನು ದೂರ ಇರೋದು ಸರಿಯಾಗಿ ಕಾಣಿಸಲ್ಲ, ಅದಕ್ಕೆ ಈ ಗ್ಲಾಸ್ ಯೂಸ್ ಮಾಡ್ತೀನಿ ಇಷ್ಟೇ. ನಂಗೆ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಖಾಲಿ ದೋಸೆ ಇಷ್ಟ. ಆ್ಯಂಡ್ ನಾರ್ಮಲಾಗಿ ಮನೇಲಿ ಮಾಡ್ತಾರಲ್ಲ ಆ ದೋಸೆ ಅಂದರೆ ಇನ್ನೂ ತುಂಬ ಇಷ್ಟ. ಇದೂ ಇಷ್ಟನೇ, ಅದಕ್ಕೆ ನಾವೀಗ ಇದೆಯಾ ಇವಾಗ ನಾನು ಕಾರ್ ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ. ಕಾರ್ ಹೆಂಗೆ ಓಡಿಸ್ತೀನಿ ಅಂತ ಗೊತ್ತಿಲ್ಲ. ಒಂದ್ಸರಿ ಸುಮ್ಮನೆ ಪ್ರಾಕ್ಟೀಸ್ ಮಾಡಿದ್ದೆ ಅಷ್ಟೇ. ಡೈಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಕೀ ಎಲ್ಲಿದೆ? ಕಾರ್ ಕೀ. ಆಯ್ತು, ನಾನು ಇವಾಗ ಏನು ಮಾಡಿದ್ದೆ ಅಂದರೆ ಇಷ್ಟೊತ್ತು ತನಕ ಮಾತಾಡಿದ್ದೀನಿ. ಬರೋಬ್ಬರಿ 3 ಮಿನಿಟ್ಸ್ ಮಾತಾಡಿದ್ದೀನಿ. ಅದು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡಿದ್ದೀನಿ.
ಅಂದರೆ ನಾನು ಇವಾಗ ಈ ಥರ ಹಿಂದೆ ಕ್ಯಾಮ್ರಾಯಿಂದ ಮಾತಾಡ್ತಿರೋದು, ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಮಾತಾಡಿದ್ದೀನಿ, ನನ್ನ ಫೇಸೇ ಬಂದಿಲ್ಲ. ಸೊ ಇಟ್ಸ್ ಓಕೆ. ನಾನು ಕಾರ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಡ್ರೈವ್ ಮಾಡ್ತಿದ್ದೆ. ಆ್ಯಂಡ್ ನನ್ನ ಹೇಮಂತ್ ಅಂತ ಇದ್ರಲ್ಲ ನನ್ನ ಜೊತೆ, ಅವ್ರಿಗೂ ಹೇಳಿದ್ದೆ ವಿಡಿಯೋ ಮಾಡಿ ಅಂತ. ಸೊ ಅವ್ರಿಗೂ ನೆನಪಾಗಿಲ್ಲ. ನಾನು ಇಷ್ಟು ದಿನ ವ್ಲಾಗ್ ಮಾಡೇ ಇಲ್ವಲ್ಲ, ಅದಕ್ಕೆ ನನಗೆ ಯಾವಾಗ ವಿಡಿಯೋ ಮಾಡಬೇಕು ಏನು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅಷ್ಟು ಕನ್ಫ್ಯೂಷನಲ್ಲಿದ್ದೀನಿ ನಾನು. ಇಷ್ಟು ದಿನ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅದು ಇದು, ಆದರೆ ಸ್ವಲ್ಪ ಆ ಥರ ಇರುತ್ತೆ. ನಂಗೆ ಟೈಮೇ ಸಿಗ್ತಿರ್ಲಿಲ್ಲ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ. ಸೊ ಇನ್ನು ಮುಂದೆ ನಾನು ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ ಬರ್ತಾನೆ ಇರುತ್ತೆ ಕ್ಯೂಟಿ ರಿಷಿಕಾ ಯೂಟ್ಯೂಬ್ ಚಾನಲಲ್ಲಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ನಾನು ಇಷ್ಟು ದಪ್ಪ ಆಗಿರೋದಕ್ಕೆ ರೀಸನ್ ಏನು ಅಂತ ಅಂದರೆ, ನನ್ನ ಕೈ ಅಂತೂ ನೋಯ್ತಿದೆ. ನಾನು ಇಷ್ಟು ದಿನ ವ್ಲಾಗ್ ಮಾಡಿಲ್ವಲ್ಲ, ಸೊ ಅದೇ ರೀಸನ್ಗೆ ಅನಿಸುತ್ತೆ. ಸೊ ಇಟ್ಸ್ ಓಕೆ. ನಾನು ಇಷ್ಟು ದಪ್ಪ ಆಗಿರೋದಕ್ಕೆ ರೀಸನ್ ಏನು ಅಂದರೆ ನನ್ನ ಹೆಲ್ತ್ ಇಶ್ಯೂಸಿಂದ. ನಾನು ತಿಂದರೂ ದಪ್ಪ ಆಗ್ತೀನಿ, ತಿಂದೇ ಇದ್ರೂ ದಪ್ಪ ಆಗ್ತೀನಿ, ಹುಷಾರಾಗಿದ್ರೂ ದಪ್ಪ ಆಗ್ತೀನಿ, ಹುಷಾರಾಗಿಲ್ಲ ಅಂದರೆ ಇನ್ನೂ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀನಿ. ಸೊ ಆ ಥರ ಜೀನ್ಸ್ ಅದು. ನಮ್ಮ ಅಪ್ಪನೂ ದಪ್ಪ, ನಮ್ಮ ಅಮ್ಮನೂ ದಪ್ಪ. ಸೊ ಹಂಗಾಗಿ ನಾನು ದಪ್ಪನೇ ಆಗೋದು, ಸಣ್ಣ ಮಾತ್ರ ಆಗಲ್ಲ. ನಾಳೆಯಿಂದ ಜಿಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನಾಳೆಯಿಂದ ಜಿಮ್ಗೆ ಹೋಗ್ತೀನಿ. ಹಾಗೆ ಜಿಮ್ಮಲ್ಲಿ ಏನೇನು ವರ್ಕೌಟ್ ಮಾಡ್ತೀನಿ ಅಂತಂದು ನಿಮಗೆ ತೋರಿಸ್ತೀನಿ. ಸೊ ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.